ಇನ್ನು ಇವತ್ತು ಬೆಂಗಳೂರಿನಲ್ಲಿ ಒಂದು ಬ್ಲಾಸ್ಟ್ ಆಗೋಯ್ತು. ಒಬ್ಬರು ಈಗಾಗಲೇ ಆಸ್ಪತ್ರೆಯಲ್ಲಿ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ದಾರೆ, ಒಬ್ಬರು ಡೆತ್ ಕೂಡ ಆಗೋಯ್ತು, ಇನ್ನೊಂದಿಷ್ಟು ಜನ ಗಾಯಗೊಂಡಿದ್ದಾರೆ. ಬಟ್ ಈ ಸ್ಫೋಟದ ಬಗ್ಗೆ ಈಗ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಬಟ್ ಅದಕ್ಕೆ ಸ್ಪಷ್ಟನೆ ಏನ್ ಸಿಗ್ತಾ ಇದೆ ಅಂದ್ರೆ ಅದು ಸಿಲಿಂಡರ್ ಸ್ಫೋಟನೇ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿದ್ದರಿಂದ ಸ್ಫೋಟಗೊಂಡಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಬಹಿರಂಗವಾಗಿದೆ. ಕಾರಣ ಘಟನಾ ಸ್ಥಳದಲ್ಲಿ ಬೇರೆ ಏನು ಸಿಕ್ಕಿಲ್ವಂತೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೊದಲ ಮಹಡಿಯಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ, ಅದೊಂದು ರೀತಿ ಒಟ್ಟಾರೆ ಇದ್ದಂಗಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಲೀಕ್ ಆಗಿ ಈ ಸ್ಫೋಟ ಆಗಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಟೆಕ್ನಿಕಲಿ ಮತ್ತೆ ಫಿಸಿಕಲಿ ಚೆಕ್ ಮಾಡಿದಾಗ ಅಲ್ಲೇನೂ ಕೂಡ ಬೇರೆ ವಸ್ತುಗಳು ಯಾವುದು ಕೂಡ ಸಿಕ್ಕಿಲ್ಲ ಅಂತಿದ್ದಾರೆ. ಇನ್ನು ಅಕ್ಕಪಕ್ಕದ ಮನೆಗಳನ್ನ ಕೂಡ ಪರಿಶೀಲನೆ ಮಾಡಿದ್ದೇವೆ ಅಂತಿದ್ದಾರೆ. ಯಾವ ಸಿಲಿಂಡರ್ ಅಂತ ಪರಿಶೀಲನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನೆಲ್ಲ ಇವತ್ತು ಬೆಳವಣಿಗೆ ಆಯಿತು, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಇವತ್ತು ಘಟನಾ ಸ್ಥಳಕ್ಕೆ ಅವರು ಕೂಡ ಹೋಗಿದ್ರು. ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನಲ್ಲಿ ನಿಗೂಢ ಸ್ಫೋಟ, ಓರ್ವ ಬಾಲಕ ಸಾವು, 9 ಜನರಿಗೆ ಗಂಭೀರ ಗಾಯ, 13 ಮನೆಗಳಿಗೆ ಹಾನಿ. ಬೆಚ್ಚಿ ಬೀಳಿಸುತ್ತೆ ಸ್ಫೋಟದ ತೀವ್ರತೆ, ಜನ ದಿಕ್ಕಾಪಾಲು. ಆಡುಗೋಡಿಯ ಚಿನ್ನಯ್ಯನಪಾಳ್ಯದ ಶ್ರೀರಾಮ್ ಸ್ಲಂನಲ್ಲಿ ಬೆಳಗ್ಗೆ 8 ಗಂಟೆ ಸುಮಾರಿಗೆ ನಿಗೂಢ ಸ್ಫೋಟವಾಗಿದೆ. ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದ ಈ ಅವಘಡ ಆಗಿದೆ ಎನ್ನಲಾಗ್ತಾ ಇದ್ದು, ಅಧಿಕೃತವಾಗಿ ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ಈ ಸ್ಫೋಟದಲ್ಲಿ 8 ವರ್ಷದ ಮುಬಾರಕ್ ಮೃತಪಟ್ಟಿದ್ದಾನೆ. 9 ಜನರಿಗೆ ಗಾಯಗಳಾಗಿದ್ದು 13 ಮನೆಗಳಿಗೆ ಹಾನಿಯಾಗಿದೆ. ಸ್ಫೋಟದ ತೀವ್ರತೆಯಿಂದ ಅಕ್ಕಪಕ್ಕದ ಮನೆಗಳ ಕಿಟಕಿಯ ಗ್ಲಾಸ್ಗಳು ಹೊಡೆದು ಹೋಗಿದ್ದು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಿಸಿಟಿವಿಯಲ್ಲಿ ಸ್ಫೋಟದ ತೀವ್ರತೆ ಸರಿಯಾಗಿದ್ದು ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಯಾರು ಇರಲಿಲ್ಲ, ನಮ್ಮ ಹೆಂಗಸರು ಕೆಲಸಕ್ಕೆ ಹೋಗ್ಬಿಟ್ಟಿದ್ರು. ನಾ ಸ್ನಾನ ಮಾಡೋಣ ಅಂತ ಆಚೆ ಬಂದೆ. ಆಚೆ ಬಂದಾಗ ಆಮೇಲೆ ಏನು ನಡೀತಾ ಗೊತ್ತಿಲ್ಲ, ಆ ಶೀಟಿಂದ ಆ್ಯಂಗಿಲ್ ಬಂದು ಆಮೇಲೆ ನಿಧಾನಕ್ಕೆ ಮೇಲೆ ಹತ್ತಿದೆ. ಅಲ್ಲಿರೋರೆಲ್ಲ ಮೇಲೆ ಕರ್ಕೊಂಡ್ರು. ಸ್ವಲ್ಪ ಏನಾರು ಇದಾಗಿದ್ರೆ ಮುಚ್ಕೊಂಡ್ಬಿಡ್ತಾ ಇತ್ತು ನಮ್ಮನ್ನ. ಮನೆಯಿಂದ ನಾನು ಮೇಲಕ್ಕೆ ಹತ್ತಿದೆ. ನಾನು ನೋಡ್ಬಿಟ್ಟು ಸಡನ್ ಆಗಿ ಎಲ್ಲ ಕೈ ಹಿಡಿದು ಎಳ್ಕೊಂಡು ಕೆಳಗಡೆ ಕರ್ಕೊಂಡ್ಬಂದೆ. ಘಟನಾ ಸ್ಥಳಕ್ಕೆ ಸಿಎಂ ಭೇಟಿ, ಮೃತ ಬಾಲಕನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ. ಘಟನೆಯ ಗಂಭೀರ ಸ್ವರೂಪ ಅರಿತ ಸಿಎಂ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ಫೋಟವಾಗಿದ್ದ ಜಾಗ ಕಸ್ತೂರಮ್ಮ ಮನೆಗೆ ಭೇಟಿ ನೀಡಿ ಜಾಗ ಪರಿಶೀಲಿಸಿದರು. ಮೃತ ಬಾಲಕ ಮುಬಾರಕ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದರು. ಗಾಯಾಳುಗಳಿಗೆ ವೈದ್ಯಕೀಯ ಖರ್ಚು ಭರಿಸುವುದಾಗಿ ಸಿಎಂ ಭರವಸೆ ಕೊಟ್ಟರು. ಇನ್ನು ಗಾಯಾಳು ಕಸ್ತೂರಮ್ಮ 8 ವರ್ಷದ ಮಗಳು ಕಯಾಲಾಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ, ಒಂದು ಡೆತ್ ಆಗಿದೆ. 10 ವರ್ಷದ ಅದು ಪಕ್ಕದ ಮನೆ. ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅನ್ನೋರು ಸತ್ತೋಗಿದ್ದಾರೆ. ಅವ್ರಿಗೆ ಅವ್ರ ಮನೆ ಕುಟುಂಬದವ್ರಿಗೆ ಮುಬಾರಕ್ ಅನ್ನೋ ಸತ್ತೋಗಿದ್ದಾರಲ್ಲ, 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಗಾಯಾಳುಗಳಿಗೆ ಎಲ್ಲ ನಾವೇ ಅದರ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. 8:15 ಅಂದಾಜು ನಮ್ಮ ಪೊಲೀಸರು ಮಾಹಿತಿ ಬಂತು, ಇಲ್ಲಿ ಆಡುಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಈ ಮನೆ ಸುತ್ತಮುತ್ತ ತುಂಬ ಸರೌಂಡಿಂಗಲ್ಲಿ ತುಂಬ ಇಕ್ಕಟ್ಟಲ್ಲಿ ಜಾಗ ಇದೆ, ಮತ್ತು ಅಲ್ಲಿ ಸುಮಾರು ಮನೆ ಹತ್ರ ಇದ್ದು ಅದರಲ್ಲಿ 7-8 ಮನೆ ತುಂಬ ಡ್ಯಾಮೇಜ್ ಆಗಿದೆ. ಇನ್ನೂ 7-8 ಮನೆಗೆ ಪಾರ್ಷಲ್ ಡ್ಯಾಮೇಜ್ ಆಗಿದೆ. ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಒಂದು ಡೆತ್ ಆಗಿದೆ ಮಗುದು, ಮತ್ತು 9 ಜನ ಇಂಜರ್ಡ್ ಇದ್ದಾರೆ. ನಮ್ಮ ಸೋಕೋ ಟೀಮ್, ಫಾರೆನ್ಸಿಕ್ ಟೀಮ್ ಮತ್ತು ಫೈರ್ ಟೀಮ್ ಅವರೆಲ್ಲ ಇದ್ದಾರೆ, ಮತ್ತು ಪೊಲೀಸವರು ಇದ್ದಾರೆ. ಅವರು ಪತ್ತೆ ಮಾಡ್ತಾಯಿದ್ದಾರೆ ಏನು ಎಕ್ಸಾಕ್ಟ್ ರೀಸನ್ ಇರ್ಬೋದು, ಅದು ಗೊತ್ತಾದ ಮೇಲೆ ನಾನು ಹೇಳ್ತೇನೆ. ಅವರು ಒಂದು 3 ವರ್ಷದಿಂದ ಅಲ್ಲಿ ವಾಸ ಇದ್ದಾರೆ ಸರ್, ಬಾಡಿಗೆ ಇದ್ದಾರೆ. ಅವರು ಗಂಡ ಯಾವುದೋ ಫಂಕ್ಷನ್ಗೆ ಊರಿಗೆ ಹೋಗೋರೆ, ಈ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗೋರೆ. ಈ ನೈಟ್ ಮಲ್ಕೊಂಡ್ರೆ 8:30ಕ್ಕೆ ಕಾಫಿ ಏನೋ ಮಾಡೋಕ್ಕೆ ರೆಡಿ ಮಾಡೋಕ್ಕೆ ಹೋಗಿದೆ. ಬೆಳಿಗ್ಗೆ ಹೋಗಿ ನೋಡೋರೆ, ಲೈಟ್ ಹಾಕ್ಬಿಟ್ಟು ಅದನ್ನ ಬನ್ನ ಇದಂದ್ರೆ ಈ ಅಮ್ಮ ಹೇಳಿದ್ದು ಅಷ್ಟೇ, ಬೇರೆ ಏನು. ಈ ವಟಾರದಲ್ಲಿ 8 ರಿಂದ 15 ಶೀಟ್ ಮನೆಗಳಿದ್ವು. ಸ್ಫೋಟದ ತೀವ್ರತೆಗೆ ಮನೆಗಳ ಶೀಟ್ಗಳು, ಗೋಡೆಗಳು ಪೀಸ್ ಆಗಿವೆ. ಅವಶೇಷಗಳನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ, ಎಸ್ಡಿಆರ್ಎಫ್ ಸಿಬ್ಬಂದಿ ತೆರವು ಮಾಡುತ್ತಿದ್ದಾರೆ. ಇನ್ನು ಈ ದುರಂತದಲ್ಲಿ ಪಾರಾದ ಮೃತ ಮುಬಾರಕ್ ಅಣ್ಣ ಘಟನೆಯ ಭೀಕರತೆಯನ್ನ ವಿವರಿಸಿದ್ದಾನೆ. ಬ್ಲಾಸ್ಟ್ ಸೌಂಡ್ ಬಂದಿದ ತಕ್ಷಣ ನಮ್ಮಮ್ಮ ಗಾಬರ ಆಗಿಬಿಟ್ಟು ನಮ್ಮಮ್ಮ ಟಾಯ್ಲೆಟ್ ಒಳಗಡೆ ಹೋಗ್ಬಿಟ್ರು. ಅವ್ರಿಗೆ ಕರೆಂಟ್ ಹೊಡೆದು ಇದು ಸ್ವಲ್ಪ ತಲೆಗೆ ಗೀಚ್ ಬಂದಿದೆ. ಇಷ್ಟು ದಪ್ಪೂತು ಇದ್ದು ಗೋಡೆ ಬಂದು ಅವರು 2 ಜನ ಮೇಲೂ ಇಲ್ಲಿ ತನಕ ಬಿದ್ದುಬಿಟ್ಟು
ಅವ್ರು ಹೇಳ್ತಾ ಇದ್ರು ಎತ್ತಿ ಅಂತ ಹೇಳ್ತಾ ಇದ್ರು. 8-9 ಜನ ಬಂದು ಕಲ್ಲನ್ನ ಎತ್ತಿದ್ರು. ಮುಬಾರಕ್ ಏನು ಆಗಿಲ್ಲ. ಅವಾಗ ಅವ್ರಿಗೆ ಕರ್ಕೊಂಡು ಬಂದ್ರು, ತಲೆಗೆ ಏನು ಆಗಿಲ್ಲ, ಬೇರೆ ಇಲ್ಲಿಂದ ಸ್ವಲ್ಪ ಬ್ಲಡ್ ಬಂತಾ ಇದ್ರು, ಇಲ್ಲಿ ಬಿದ್ದಿತ್ತು ತಲೆಗೆ. ಆಮೇಲೆ ಅವ್ರಿಗೆ ಕರ್ಕೊಂಡು ಬಂದ್ರು, ಅವ್ನು ಅಲ್ಕೊನೇ ಇದ್ದ ಸ್ವಲ್ಪ ಅರ್ಧ ಗಂಟೆ. ಆಮೇಲೆ ನಮ್ಮಪ್ಪ ಫೋನ್ ಮಾಡಿದ್ರು ಸೈಬಿಟ ಅಂತ. ಘಟನಾ ಸ್ಥಳದಲ್ಲಿ ಬಿಬಿಎಂಪಿ ಕಮಿಷನರ್ ಮಹೇಶ್ವರ್ ರಾವ್, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್, ಪೂರ್ವ ವಿಭಾಗದ ಪೊಲೀಸ್ ಜಂಟಿ ಆಯುಕ್ತ ರಮೇಶ್ ಬಾನೋತ್, ಈಸ್ಟ್ ಡಿಸಿಪಿ ಸಾರಾ ಫಾತಿಮಾ ಸೇರಿದಂತೆ ಹಲವು ಅಧಿಕಾರಿಗಳು ಘಟನಾ ಸ್ಥಳದಲ್ಲಿದ್ದು ಘಟನೆಗೆ ಕಾರಣವನ್ನ ಪತ್ತೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಅದೇನೇ ಇರಲಿ, ಘಟನೆಗೆ ಅಸಲಿ ಕಾರಣ ಗೊತ್ತಾಗಬೇಕಿದೆ. ಲೋಕೇಶ್ ಹಾಗೂ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.